ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಜಯಶ್ರೀ. ಬೆಂಗಳೂರಿನಲ್ಲಿ ಜುಲೈ 1ರಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬಿರುಸಿನಿಂದ ಸಾಗಿದೆ. ಹಾಗೆಯೇ ಇವತ್ತಿನವರೆಗೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಒಂದ್ ಕಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಿದ್ರೆ ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಮಗೆ ಏಕಾಏಕಿಯಾಗಿ ಅಂದ್ರೆ ನೋಟಿಸ್ ಕೂಡ ಕೊಡದೆ ಏಕಾಏಕಿಯಾಗಿ ನಮ್ಮನ್ನ ಇಲ್ಲಿಂದ ಎಬ್ಬಿಸಿದ್ದಾರೆ. ಸೊ ನಮಗಾಗಿ ಸಮಸ್ಯೆ ಆಗ್ತಾ ಇದೆ. ಹಾಗೆಯೇ ಜೀವನ ನಡೆಸೋದಕ್ಕೂ ಸಮಸ್ಯೆ ಆಗಿದೆ. ಹಾಗಾದ್ರೆ ನಂದೊಂದು ಮುಖ್ಯವಾದ ಪ್ರಶ್ನೆ, ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಪ್ರಶ್ನೆಯನ್ನ ಬೀದಿ ಬದಿ ವ್ಯಾಪಾರಿಗಳೇ ಕೇಳಿದ್ದಾರೆ. ಏನು ಅಂತ ಅಂದ್ರೆ, ಸರ್ಕಾರದಿಂದನೇ ನಮ್ಗೆ ಫುಟ್ಪಾತ್ ಅಲ್ಲಿ ಅಂದ್ರೆ ಬೀದಿ ಬದಿ ವ್ಯಾಪಾರ ಮಾಡೋದಕ್ಕೆ ಲೋನ್ ಅನ್ನ ಕೊಟ್ಟಿದ್ದಾರೆ. ಈ ಲೋನ್ ಇಂದ ನಾವು ಲೋನ್ ತಗೊಂಡು ಇವಾಗ ಬೀದಿ ಬದಿ ವ್ಯಾಪಾರಗಳನ್ನ ಮಾಡ್ತಾ ಇದ್ವಿ. ಇಷ್ಟು ದಿನ ವ್ಯಾಪಾರಗಳನ್ನ ಮಾಡಿದ್ವಿ ಹೊಟ್ಟೆಪಾಡಿಗೆ. ಹಾಗೇನೆ ಅದರಲ್ಲಿ ಬಂದಿರೋ ದುಡ್ಡಲ್ಲಿ ಲೋನ್ ಅನ್ನ ತೀರಿಸ್ತಾ ಇದ್ವಿ. ಹಾಗಾದ್ರೆ ಈಗ ಸರ್ಕಾರ ನಮ್ಗೆ ಲೋನ್ ಅನ್ನ ಕೊಟ್ಟು ಇವಾಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿ ನಮ್ಗೆ ಅಂಗಡಿಗಳನ್ನು ಇಲ್ಲದಂಗ್ ಮಾಡಿದ್ದಾರೆ. ಹಾಗೇನೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಜಾಗಗಳನ್ನು ಕೂಡ ಕೊಟ್ಟಿಲ್ಲ ನಮ್ಗೆ ವ್ಯಾಪಾರವನ್ನು ಮಾಡೋದಕ್ಕೆ. ಹಾಗಾಗಿ ನಾವು ಈ ಲೋನ್ಗಳನ್ನ ಹೇಗೆ ಕಟ್ಟಲಿ, ಸಾಲ ಮನ್ನಾ ಮಾಡುತ್ತಾ ಸರ್ಕಾರ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಹಾಗಾದ್ರೆ ಇಲ್ಲಿನ ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಜನ ಸಾಲವನ್ನ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಸಾಲವನ್ನ ಪಡೆದಿದ್ದಾರೆ ವ್ಯಾಪಾರ ಮಾಡೋದಕ್ಕೆ ಅಂತೆ. ಮುಂದೆ ಏನು ಕತೆ, ಯಾವ ರೀತಿ ಅವರು ಸಾಲವನ್ನ ತೀರಿಸ್ತಾರೆ, ಇಲ್ಲ ಸರ್ಕಾರ ಸಾಲ ಮನ್ನಾ ಮಾಡುತ್ತಾ ಅಥವಾ ಅವರ ಕೋರಿಕೆ ಏನು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಯಾರೋ ಫುಟ್ಪಾತ್ ಮಿನಿಸ್ಟ್ರು ನಿಂತಿ ಮಾತಾಡಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಬೀದಿಗೆ ಬಂದ್ರೇನೆ ಬಿಡೋದಿಲ್ಲ ಅಂತಾರೆ. ಎಲ್ಲ ಟ್ರೋಲೇ ಮಾಡ್ತಾ ಇದ್ದಾರೆ ಇಲ್ಲಿ ಇರೋರೆಲ್ಲ. ಅವ್ರ ಅಪ್ಪನ ಮನೆ ಆಸ್ತಿ ತರ ಮಾಡ್ತಾರೆ. ಸರ್ಕಾರ ನಮ್ಗೆ ಏನು ಯೂಸ್ ಇಲ್ಲಮ್ಮ. ಇವಾಗ ನಮ್ಮನ್ನ ಮಾರ್ಕೆಟ್ ಇಂದ ಎಬ್ಬಿಸ್ತೀನಿ ಅಂತೀರ, ಅಲ್ಲ ಲೋನ್ಗಳೆಲ್ಲ ತಗೊಂಡಿದೀವಲ್ಲ ಅಲ್ಲ ಜಮಾ ಮಾಡರಿ. ಯಾಕೆ ಎಬ್ಬರಿಸ್ತೀರ ನಮ್ಮನ್ನ? ಏನು ಕಾರಣ ಇಲ್ಲದೆ ಎಬ್ಬರಿಸ್ಬಿಟ್ಟು ಹಿಂಗೆ ಕುತ್ಕೊಂಡು ಎಷ್ಟು ದಿನ ಅಂತ ನಾವು ಅಲ್ಲಾಡೋದು? ನಮ್ಮ ಜೀವನಕ್ಕೆ ಯಾರು ಇದು ಮಾಡೋದು ಹೇಳಿ? ಊಟಕ್ಕೆ, ಮಕ್ಕಳು ಮರಿಗೆ, ಟ್ಯೂಷನ್ಗೆ, ಸ್ಕೂಲ್ ಫೀಸ್ಗೆ ಎಷ್ಟೋ ಐತೆ ನಮಗೆ ಕಷ್ಟಗಳು. ಆ ಕಷ್ಟಗಳಿಗೆಲ್ಲ ಇವರು ಇದು ಮಾಡ್ತಾರ. ಇವರು ಚೆನ್ನಾಗಿ ಎ ಸಿಯಲ್ಲಿ ಕೂತ್ಕೊಂಡು ಆರಾಮಾಗಿ ಸಂಬಳಾಯಿಸ್ಕೊಂಡು ಹೋಯ್ತಾರೆ. ನಾವೆಲ್ಲ ನಮ್ಮ ಥರ ಬಿಸಿಲಲ್ಲಿ ಕೂತ್ಕೊಂಡು ಒಂದು ದಿವಸ ವ್ಯಾಪಾರ ಮಾಡಲಿ, CM ಆಗಲಿ, MP ಆಗಲಿ, MLA ಆಗಲಿ, ನಮ್ಮ ಥರ ಕಷ್ಟಪಡೋಕೆ ಒಂದು ದಿವಸ ಆಗುತ್ತಾ ಅಂತ ಕೇಳಿ ಅವ್ರನ್ನ. ನಮ್ಮ ಜೀವನನ ಮಾಡೋಕೆ ಅವ್ರ ಕೈಯಲ್ಲಿ ಆಗುತ್ತಾ? ನಾವು ಒಂದು ದಿವಸ ಎಲ್ಲ ಛತ್ರಿ ಇಲ್ಲದೆ ಬಿಸಿಲಲ್ಲಿ, ಗಾಳಿಯಲ್ಲಿ, ಮಳೆಯಲ್ಲಿ ಕೂತ್ಕೊಂಡು ಜೀವನ ಮಾಡೋರು. ನಮ್ಮ ಹೋಟೆಲ್ಲಿ ಹೊಡೆಯೋಕೆ ಬರಬೇಡ್ದು. ಏನು ಒಳ್ಳೇದು ಮಾಡ್ತೀಯಾ, 2,000 ಹಾಕಿದ್ಯಾ, ಏನಕ್ಕೆ ಪ್ರಯೋಜನ? 2,000 ಅಕ್ಕಿ ಫ್ರೀ, ಬಸ್ಸು ಫ್ರೀ ಅಂತ ಎಲ್ಲ ನಮ್ಮಲ್ಲೇ ಟ್ಯಾಕ್ಸ್ ಹಾಕ್ತೀರಾ. ಏನಕ್ಕೆ ಪ್ರಯೋಜನ? ಅದಲ್ಲ ಟ್ಯಾಕ್ಸು ನಾವೇ ಕಟ್ಟಬೇಕು. ನಮ್ಮ ದುಡ್ಡೇ ನಮ್ಗೆ ಕೊಟ್ಬಿಟ್ಟು ನೀವು ಇದು ಮಾಡಿದ್ರೆ ಏನು ಅರ್ಥ? 40 ದಿವಸದಿಂದ ವ್ಯಾಪಾರ ಮಾಡೋಕ್ಕೆ ಬಿಡ್ತಾ ಇಲ್ಲ. ಕಮಿಷನರ್ ಬಂದು ಹೇಳಿದ್ರು 15 ದಿನದಲ್ಲಿ ವ್ಯಾಪಾರ ಮಾಡಿ ಅಂತ ಹೇಳಿದ್ರು. ಮಾಡೋಕ್ಕೆ ಬಿಟ್ಟಿಲ್ಲ. ತಿರ್ಗಾ ಕಮಿಷನರ್ ಬಂದು ಏನು ಇದು ಬಂದು ಬಡವ್ರ ಬಗ್ಗೆ ಬಂದು ಏನು ಹೇಳೇ ಇಲ್ಲ ಅವರು. ನಾನು ಬಂದು ಸರ್ವೆ ಮಾಡಿಬಿಟ್ಟು ಜಾಗ ಮಾಡಿಕೊಡ್ತೀನಿ, ಮಾರ್ಕ್ ಹಾಕಿ ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಬಂದು ತಿರ್ಗಾ ಬರಲೇ ಇಲ್ಲ. 40 ದಿನದಿಂದ ವ್ಯಾಪಾರ ಮಾಡದೇ ಇದ್ದೀವಿ. KR ಮಾರ್ಕೆಟ್ ಒಳಗೆ ವ್ಯಾಪಾರ ಮಾಡ್ತೀವಿ. 50 ವರ್ಷದಿಂದ ವ್ಯಾಪಾರ ಮಾಡ್ತೀವಿ ಸರ್. ಬಿಟ್ಟರೆ ಇಲ್ಲಿ ಸ್ವಲ್ಪ ಬೆಲೆಗೆ ಬಿಡ್ತಾರೆ, ತಿರ್ಗಾ ಓಡಿಸ್ಬಿಡ್ತಾರೆ ಮಾಡಬೇಡ ಅಂತ. ಇವು ನಾವು KR ಮಾರ್ಕೆಟ್ ಒಳಗೆ 50 ವರ್ಷ ಅಂತ ವ್ಯಾಪಾರ ಮಾಡ್ತೀವಿ. ಮಕ್ಕಳೆಲ್ಲ ಮರಿಯೆಲ್ಲ ಇದ್ದಾರೆ. 10 ರೂಪಾಯಿ ಸಂಭಾವನೆ ಮಾಡೋದಕ್ಕೆ ಬಿಡೋದಿಲ್ಲ. ಲೋನೆಲ್ಲ ತೊಗೊಂಡಿದ್ದೀನಿ. ಲೋನ್ ಕಟ್ಟೋದಕ್ಕೆ ಆಗೋದಿಲ್ಲ. ವ್ಯಾಪಾರನೇ ಆಗಲಿಲ್ಲ. ಎಲ್ಲ ಭಯ ಬಿಟ್ಕೊಂಡು ವ್ಯಾಪಾರ ಬರೋದಿಲ್ಲ. ಅವ್ರು ತಗೊಂಡೋಗೋಕ್ಕೂ ಬರೋದಿಲ್ಲ. ಯಾರು ಮಡಗಿಲ್ಲ, ಅಂಗಡಿ ಎಲ್ಲ ಓಡಿಸ್ಬಿಟ್ಟಿದ್ದಾರೆ ಅಂತ ಯಾರೂ ಬರೋದಿಲ್ಲ. ನಾವು ಏನು ಮಕ್ಕಳು ಮರಿ ಮಾಡ್ಕೊಂಡು ಮಕ್ಕಳು ನೋಡೋರು ಇದ್ರೇ ನಾವು ಸಾಕಬೇಕು. 5 ಮಕ್ಕಳು ಇದ್ದಾರೆ. ಗೌರ್ಮೆಂಟ್ ಒಳಗೆ ಲೋನ್ ತಗೊಂಡಿದ್ದೀವಿ. ಅವರು ವ್ಯಾಪಾರ ಮಾಡಲಿಲ್ಲ. ವ್ಯಾಪಾರ ಮಾಡಿದ್ದು ಲೋನ್ ಕಟ್ಟೋದು. ಇಲ್ಲಾಂದರೆ ಸಾಹುಕಾರ ಏನು ಮಾಡಿದಾರಮ್ಮ? ಏನೂ ಇಲ್ಲ. ನಾವು ಇದು ದುಡ್ಡ್ರೇ ಹೊಟ್ಟೆಪಾಡು. ಇಲ್ಲಾಂದರೆ ಬೀದಿಗೇನೋ ಹೋಗಬೇಕು. ಬೀದಿಗೆ ಬಂದ್ರೇ ಬಿಡೋದಿಲ್ಲ ಅಂತಾರೆ. ಮೇಡಮ್, ನಮಗೆ ಏನು ನ್ಯಾಯ ಸಿಗ್ತಾ ಇಲ್ಲ. ಮೀಡಿಯಾ ಮುಂದೆ ಮಾತಾಡಿ ಕೂಡ ನಮಗೇನು ನ್ಯಾಯ ಸಿಗ್ತಾ ಇಲ್ಲ. ಎಲ್ಲ ಟ್ರೋಲೇ ಮಾಡ್ತಾ ಇದ್ದಾರೆ ಇಲ್ಲಿ ಇರೋರೆಲ್ಲ. ನಾವು ಹೊಟ್ಟೆಪಾಡಿಗೆ ಮಾತಾಡ್ತಾ ಇದ್ದೀವಿ ಮೇಡಮ್. ಇಲ್ಲಿ ಸಾಲ ಈಕಿ ನಾವು ಇಲ್ಲಿ ಅಂಗಡಿ ಹಾಕ್ತಾ ಇದ್ದೀವಿ. ಕಮಿಷನರ್ಗೆ ಸ್ವಲ್ಪ ತಿಳುವಳಿಕೆ ಮಾಡಿ ಮೇಡಮ್. ನಮ್ಮದು ಇನ್ನೂ ನಮ್ಮ ಜನಗಳನ್ನ ಕಮಿಷನರ್ ಕೂಡ ಇನ್ನೂ ಬಂದು ನೋಡ್ತಾ ಇಲ್ಲ ಮೇಡಮ್. ನಮ್ಮದು 45 ದಿನ ಆಯಿತು ಮೇಡಮ್ ಇಲ್ಲಿ ವ್ಯಾಪಾರ ಮಾಡಿದ್ದು. ಹೊಟ್ಟೆಪಾಡಿಗಾಗಿ ನಾವು ಅಲ್ಲಿ ಇಲ್ಲಿ ಸಾಲ ಇಸ್ಕೊಂಡು ಊಟ ಮಾಡ್ತಾ ಇದ್ದೀವಿ ಮೇಡಮ್. ಅಲ್ಲಿ ಅವ್ರ ಹತ್ರ ಇವ್ರ ಹತ್ರ 500-1000 ರೂಪಾಯಿ ಇಸ್ಕೊಂಡು ನಾವು ಏನೋ ನಮ್ಮ ಜೀವನ ಮಾಡ್ಕೊಂಡು
ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಿಂಗೆ ಇದೇ ಥರ ಮುಂದುವರಿತೆ ಥರ ಆಗ್ತಾ ಇದೆ ಮೇಡಮ್. ನಮ್ಗೆ ಏನು ಒಂದು ಸರ್ಕಾರ ಒಂದು ಮಾಡಿಕೊಡ್ತಾ ಇಲ್ಲ. ಸರ್ಕಾರನ ಸ್ವಲ್ಪ ಬಂದು ನೋಡೋಕ್ಕೆ ಕೇಳಿ, ಕಮಿಷನರ್ನ ಬಂದು ಸ್ವಲ್ಪ ಒಳಗಡೆ ನೋಡೋಕ್ಕೆ ಕೇಳಿ ಮೇಡಮ್. ಎಲ್ಲ ಕಡೆಗೂ ವ್ಯಾಪಾರ ಸುತ್ತಮುತ್ತ ಎಲ್ಲ ವಠಾರದಲ್ಲೂ ವ್ಯಾಪಾರ ಹಾಕ್ಕೊಂಡಿದ್ದಾರೆ. ಈ ರೋಡ್ ಮಾತ್ರ ವ್ಯಾಪಾರಕ್ಕೆ ಬಿಡ್ತಾ ಇಲ್ಲ. ಇದು ರೋಡ್ ಕೂಡ ಇಲ್ಲ ಮೇಡಮ್, ಮಾರ್ಕೆಟು. ನಮ್ಮನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ. ಬೇರೆಯವ್ರ ಮೇಲೆ ಹೇಳಿದ್ರು ನಮಗೆ ಕಂಪ್ಲೇಂಟ್ ಎರೇಸ್ ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನಮಗೆ ವ್ಯಾಪಾರ ಮಾಡೋಕ್ಕೂ ಬಿಡೋಲ್ಲ. ಒಬ್ಬ ಹೋದರೆ ಒಬ್ಬ ಬರ್ತಾರೆ. ಸೊ ಎತ್ತು ಅಂತಾರೆ, ಇಲ್ಲ ಅಂದರೆ ಅವ್ರ ಅಪ್ಪನ ಮನೆ ಆಸ್ತಿ ಥರನೇ ಆಡ್ತಾರೆ. ಸರ್ಕಾರ ನಮ್ಗೆ ಏನು ಯೂಸ್ ಇಲ್ಲಮ್ಮ. ಸರ್ಕಾರದಲ್ಲಿ ಯಾರು ಒಳ್ಳೆಯವರಿಲ್ಲ. ನಾವು ಇವಾಗ ಏನಾದರೂ ಮಾತಾಡಿದ್ರೆ ನಾಳೆ ಏನಾದರೂ ತೊಂದರೆ ಮಾಡ್ತಾರೆ. ನಮ್ಮ ಸೇಫ್ಟಿ ನಾವು ನೋಡ್ಬೇಕಂದ್ರೆ ನಾವು ಯಾರ ಬಗ್ಗೆನೂ ಏನೂ ಹೇಳೋಂಗಿಲ್ಲ. ಆ ಥರ ಆಗಿದೆ ಇದು. ಆದಷ್ಟು ಟ್ರೈ ಮಾಡ್ತಾರೆ, ಇಲ್ಲ ಊರು ಬಿಟ್ಟು ಓಡೋಗ್ಬಿಡ್ತಾರೆ, ಇಲ್ಲ ಏನಾದರೂ ಮಾಡ್ತಾರೆ. ಆ ಥರ ಚಾನ್ಸಸ್ ಎಲ್ಲ ಇರುತ್ತಮ್ಮ. ಸರ್ಕಾರದಲ್ಲಿ ಅವ್ರೇನು ಸಾಲ ತೀರ್ಸೋದು ನಮ್ಗೆ ಏನು ಕೊಡೋದು ಬೇಕಾಗಿಲ್ಲಮ್ಮ. ನಮ್ಗೆ ಎಲ್ಲಿ ಏನು ಮಾಡ್ತಾ ಇದೀವಿ ಅದನ್ನ ಮಾಡೋಕೆ ಬಿಟ್ಬಿಟ್ರೆ ಸಾಕು. ನಾವೇನು ಕಳ್ತನ ಮಾಡ್ತಾ ಇದೀವ, ಇನ್ನೊಂದು ಏನಾದರೂ ಮಾಡ್ತಾ ಇದ್ದಾರೆ ಹೇಳಿ. ನಮ್ಮ ಪಾಡಿಗೆ ನಾವು ಬೆಳಗ್ಗೆ ಬರ್ತೀವಿ, ಕಷ್ಟ ಬೀಳ್ತೀವಿ. ಅವ್ರದ್ದೇನು ಆಸ್ತಿ ಕೇಳ್ತಾ ಇಲ್ಲ. ನಮ್ಮ ಓಟ್ ಹಾಕ್ಬೇಕಂದ್ರೆ ನಮ್ದು ಅವಾಗ ಓಟ್ ಹಾಕ್ತೀವಿ ಅವ್ರಿಗೇನೆ. ನಾವು ಅದರಿಂದ ನಮ್ಗೆ ರೇಷನ್ ಕಾರ್ಡೂ ಯೂಸ್ ಇಲ್ಲ ನಮಗೆ. ನಾವು ಕಷ್ಟಪಡ್ತೀವಿ, ನಾವು ತಿಂತೀವಿ. ಸರ್ಕಾರದ ಏನು ಬಸ್ಸು ಯಾವುದು ಉಪಯೋಗಿಲ್ಲ. ನಮ್ಮ ಹತ್ರ ಅವ್ರು ಎತ್ಕೊಂಡು ತಿಂತಾರೆ ಹೊರತು ನಾವು ಅವ್ರ ಹತ್ರ ಏನೂ ಎತ್ಕೊಂಡು ತಿನ್ನಲ್ಲ. ಎಸ್, ನೋಡಿದಲ್ಲ ವೀಕ್ಷಕರೇ, ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭ ಆದಾಗಿಂದ ಇವತ್ತಿನವರೆಗೂ ನಾವು ಹೊಟ್ಟೆಗೆ ಸರಿಯಾಗಿ ಊಟನೂ ಮಾಡಿಲ್ಲ, ನಮ್ಮ ಕೈಯಲ್ಲಿ ವ್ಯಾಪಾರನೂ ಮಾಡೋಕ್ಕಾಗಲ್ಲ. ನಮಗೆ ವ್ಯಾಪಾರ ಮಾಡೋದಕ್ಕೆ ಒಂದು ಸರಿಯಾದ ಜಾಗ ಕೂಡ ಕೊಟ್ಟಿಲ್ಲ. ಏಕಾಏಕಿಯಾಗಿ ನೋಟಿಸ್ಗಳನ್ನು ಕೂಡ ಕೊಡದೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಂದ ಒತ್ತುವರಿ ತೆರವು ಮಾಡಿದ್ದಾರೆ. ಹಾಗಾಗಿ ಈಗ ನಾವು ಕೇಂದ್ರ ಸರ್ಕಾರದಿಂದ ಏನು ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಕೊಡಬೇಕು ಅಂತ ಆಗಿತ್ತು, ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಲೋನ್ ಕೂಡ ಸಿಗ್ತಾ ಇತ್ತು. ಈಗ ಲೋನ್ ತಗೊಂಡು ನಾವು ವ್ಯಾಪಾರ ಮಾಡ್ತಾ ಇದ್ವಿ. ಈಗ ನಾವು ಲೋನ್ ಕಟ್ಟಬೇಕಾ, ಇಲ್ಲ ನಮ್ಮ ಹೊಟ್ಟೆಪಾಡಿಗಾಗಿ ಜೀವನ ನಡೆಸಬೇಕಾ, ಇಲ್ಲ ನಮ್ಮ ಸರ್ಕಾರ ಈಗ ಏನು ಸಾಲ ತಗೊಂಡಿದ್ದೀವಿ ಆ ಸಾಲವನ್ನ ಮನ್ನಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಹಾಗಾದ್ರೆ ಸರ್ಕಾರ ಇವರಿಗೆ ಒಂದು ಜಾಗವನ್ನ ಕಲ್ಪಿಸಿಕೊಡುತ್ತಾ ವ್ಯಾಪಾರ ಮಾಡೋದಕ್ಕೆ, ಇಲ್ಲ ತಗೊಂಡಿರೋ ಸಾಲಗಳನ್ನ ಮನ್ನಾ ಮಾಡುತ್ತಾ ಅಂತ ಕಾದು ನೋಡಬೇಕು. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಕ್ಯಾಮರಾ ಪರ್ಸನ್ ಅಸ್ಲಾಂ ಜೊತೆ ನಾನು ಜಯಶ್ರೀ.